ಸಿಲಿಕಾನ್ ಸಿಟಿ ಬೆಂಗಳೂರು ಗುಂಡಿಮಯವಾಗಿರೋದ್ರ ಬಗ್ಗೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ಗಡುವನ್ನು ಕೊಟ್ಟಾಯಿತು, ಡಿಸಿಎಂ ಕೂಡ ಗಡುವನ್ನು ಕೊಟ್ಟರೂ ಕೂಡ ಗುಂಡಿಗಳಿಗೆ ಮಾತ್ರ ಮುಕ್ತಿ ಸಿಕ್ಕಿಲ್ಲ. ರಾಜಧಾನಿ ಬೆಂಗಳೂರಲ್ಲಿ ಕೊಲ್ಲುವ ಗುಂಡಿಗಳು ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಮತ್ತೆ ಬಯಲಾಗ್ತಾ ಇದೆ. ಗುಂಡಿ ಗಂಡಾಂತರ ಪೀಣ್ಯದ ಒಂದೇ ರಸ್ತೆಯಲ್ಲಿ ನೂರಾರು ಡೆಡ್ಲಿ ಗುಂಡಿಗಳಿದ್ದಾವೆ. TVS ಕ್ರಾಸ್ನಿಂದ ಜಾಲಹಳ್ಳಿ ಕ್ರಾಸ್ವರೆಗೆ ಗುಂಡಿ. ಸರ್ಕಾರಕ್ಕೆ ವಾಹನ ಸವಾರರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ಕೊಲ್ಲುವ ಗುಂಡಿಗಳಿದ್ದಾವೆ. ಇಂಥ ಗುಂಡಿಯಲ್ಲಿ ಸಂಚಾರ ಮಾಡಿದರೆ ಕೈಕಾಲು ಮುರ್ಕೊಂಡು ಮನೇಲಿ ಕೂರಬೇಕಾದ ಗುಂಡಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ಪದೇ ಸರ್ಕಾರ ಹೇಳ್ತಾ ಇದ್ರು ಕೂಡ ಗುಂಡಿ ಮುಚ್ಚೋ ಕೆಲಸ ಮಾತ್ರ ಮಾಡಿಲ್ಲ. ಅಲ್ಲಲ್ಲಿ ಗುಂಡಿ ಮುಚ್ಚಿದ್ದು ಟಾರೆಲ್ಲ ಮತ್ತೆ ಮಳೆಗೆಲ್ಲ ಕಿತ್ತು ಬರ್ತಾ ಇದೆ. ಸರ್ಕಾರ ಆಗಿರಲಿ, GBI ಇಲಾಖೆ ಆಗಿರಲಿ, ಬೆಂಗಳೂರಿನಾದ್ಯಂತ ನಾವು ಗುಂಡಿಗಳನ್ನು ಮುಚ್ತಾ ಇದ್ದೀವಿ ಅಂತ ಡೆಡ್ಲೈನ್ ಮೇಲೆ ಡೆಡ್ಲೈನ್ಗಳನ್ನು ಕೊಟ್ಟು ಎಲ್ಲ ಡೆಡ್ಲೈನ್ಗಳು ಮುಗಿದಿದ್ದು ಆಯಿತು. ಗುಂಡಿಗಳನ್ನು ಎಷ್ಟರ ಮಟ್ಟಿಗೆ ಮುಚ್ಚಿದಾರೋ ಇಲ್ವೋ ಅಂತ ರಿಪಬ್ಲಿಕ್ ಕನ್ನಡ ಇವತ್ತು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾನಿವತ್ತು ಪೀಣ್ಯದಲ್ಲಿದ್ದೀನಿ. ನೋಡಿ ಎಷ್ಟರ ಮಟ್ಟಿಗೆ ಚಂದ ಗುಂಡಿ ಮುಚ್ಚಿದ್ದಾರೆ ಅಂದರೆ ಸರ್ಕಾರ, ಎಲ್ಲಿ ನೋಡಿದ್ರು ಅಲ್ಲಿ ಗುಂಡಿ. ಇದು ಇಲ್ಲಿನ ಸದ್ಯದ ಪರಿಸ್ಥಿತಿ ಅಂತಲೇ ಹೇಳ್ಬೋದು. BMTC ಬಸ್ಗಳು ಓಡಾಡ್ತವೆ, ದ್ವಿಚಕ್ರ ವಾಹನಗಳು ಓಡಾಡ್ತವೆ. ಪ್ರತಿದಿನ ಇಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಇಲ್ಲಿ ಒಂದು ಗುಂಡಿಗಳನ್ನು ಕೂಡ ಪೀಣ್ಯದಲ್ಲಿ ಒಂದು ಗುಂಡಿಗಳನ್ನು ಕೂಡ ಯಾರು ಕೂಡ ಅಧಿಕಾರಿಗಳಾಗಿರಲಿ ಈ ಕಡೆ ಭಾಗದಲ್ಲಿ ಬಂದು ಮುಚ್ಚುವಂಥ ಕೆಲಸವನ್ನು ಮಾಡಿಲ್ಲ. ನೋಡ್ತಾ ಇರ್ಬೋದು ಆ ಬಸ್ಗಳು ನೋಡಿ, ಎಲ್ಲಿ ಇಲ್ಲಿ ಸ್ಪೀಡ್ ಹೋಗೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಎಲ್ಲ ಧೂಳುಮಯ. ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ ಬಸ್ಸುಗಳು ಆ ಗುಂಡಿ ಒಳಗಡೆ ಇಳಿದು ಹರಸಾಹಸವನ್ನು ಪಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ನೇರವಾಗಿ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿದ್ದಾರೆ ಸರ್, ಇದೇ ಭಾಗದಲ್ಲಿ ನೀವಿರೋರು. ಇಲ್ಲಿ ಇನ್ನೂವರೆಗೂ ಕೂಡ ಗುಂಡಿ ಮುಚ್ಚಿಲ್ಲ. ಇದುವರೆಗೂ ಮಾಡಿಲ್ಲ ಸರ್. ನಾವು ಇಲ್ಲೇ ಕೆಲಸ ಮಾಡೋದು ಪೀಣ್ಯದಲ್ಲೇ. ಅಪ್ ಟು ಲೆಗ್ಗೆರೆಯಿಂದ ಪೀಣ್ಯ ಪೊಲೀಸ್ ಸ್ಟೇಷನ್ ತನಕ ರೋಡು ತುಂಬ ಹದಗೆಟ್ಟಾಗಿದೆ ಸರ್. ಮಳೆ ಬಂದರೆ ಓಡಾಡೋಕ್ಕಾಗಲ್ಲ. ಒಂದು ಬಸ್ಸುಗಳು ನೋಡಿ ಸಿಕ್ಕಾಪಟ್ಟೆ ಡಸ್ಟು ಸರ್. ಇದರಿಂದ ತುಂಬ ಜನಕ್ಕೆ ಅಲರ್ಜಿ ಆಗಿದೆ. ತುಂಬ ಜನ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾರೆ, ಇಲ್ಲಿ ಕೈಕಾಳನ್ನ ಕಳ್ಕೊಂಡಿದ್ದಾರೆ ಸರ್. ಆದರೆ ರಸ್ತೆ ಇನ್ನೂ ಸರಿಯಾಗಿಲ್ಲ. ಇದು ತುಂಬ ಸಲ ಕಂಪ್ಲೇಂಟ್ ಮಾಡಿದ್ದೀವಿ, ಎಷ್ಟೋ ಮೀಡಿಯಾಗೆಲ್ಲ ಹೇಳಿದ್ದೀವಿ. ನಮ್ಮ ಪೀಣ್ಯ ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಸರ್ಕಾರದ ಕಡೆ ಗಮನ ಇನ್ನೂ ಬಂದಿಲ್ಲ ಸರ್. ಬೇಕಾದ್ರೆ ಡ್ರೈವರ್ಗಳಿದ್ದಾರೆ, ಕೇಳಿ ನೋಡಿ. ಅವ್ರು ಗಾಡಿ ಎಲ್ಲ ಓಡಿಸಿದಾರಲ್ಲ, ಅವ್ರಿಗೆ ಏನು ನೋವು. ಇದು ಸ್ಥಳೀಯರ ಮಾತಾದರೆ ಇದೇ ಭಾಗದಲ್ಲಿ ಡ್ರೈವಿಂಗ್ ಮಾಡ್ತಾ ಇರ್ತಾರೆ, ಪ್ರತಿನಿತ್ಯ ಓಡಾಡ್ತಾ ಇರ್ತಾರೆ. ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ. ಸರ್ ಏನು ಸರ್ ಸದ್ಯದ ಪರಿಸ್ಥಿತಿ? ಇಲ್ಲಿ ಸದ್ಯದ ಪರಿಸ್ಥಿತಿ ಏನಿದೆ, ಗಾಡಿ ಓಡಿಸೋಕ್ಕೆ ನೋಡಿ ಆಗಲ್ಲ. ನಮಗೆ ಸೊಂಟಗಳು ನೋವು ಬರ್ತದೆ, ಕೈಕಾಲು ನೋವು ಬರ್ತವೆ. ಇರೋ ರೋಡ್ ಪರಿಸ್ಥಿತಿ ನೋಡಿ ಹೆಂಗಿದೆ. ನಿಮ್ಮ ಈ ಥರ ಹಿಂಗಾಗಿದೆ, ಸ್ವಲ್ಪ ಸರಿ ಮಾಡೋಕ್ಕೆ ಹೇಳಿ ಸರ್ಕಾರಕ್ಕೆ. ಸರ್ಕಾರದವ್ರು ನೋಡಿದರೆ ನಾವು ಆಲ್ಮೋಸ್ಟ್ ಗುಂಡಿಗಳನ್ನ ಮುಚ್ಚಿದ್ದೇವೆ ಅಂತಾರೆ. ಈ ಕಡೆ ಭಾಗದಲ್ಲಿ ನೋಡಿದರೆ ಇಡೀ ರೋಡೇ ತುಂಬ ಗುಂಡಿ. ನೀವೇ ನೋಡ್ತಾ ಇದ್ದೀರಲ್ಲ ರೋಡ್ ಯಾವ ಥರ ವೀಡಿಯೋ ಮಾಡ್ತಿದ್ದೀರಾ, ನೀವೇ ನೋಡ್ತಾ ಇದ್ದೀರಾ. ರೋಡ್ ಎಲ್ಲಿಂದ ಎಲ್ಲಿ ಗಂಟ ಪ್ರಾಬ್ಲಮ್ ಆಗಿದೆ, ಎಷ್ಟು ಗಾಡಿಗಳು ಉಲ್ಟಾಡ್ತಿದೆ, ನೀವೇ ನೋಡಿದ್ದೀರಲ್ಲ. ಇಂಥ ರಸ್ತೆಯಲ್ಲಿ ನಿಮಗೆ ಓಡಾಡ್ಸೋಕ್ಕೆ ವೆಹಿಕಲ್ಗಳನ್ನು ಯಾವ ಥರ ಚಾಲೆಂಜಿಂಗ್ ಆಗಿರುತ್ತೆ ಸರ್? ಚಾಲೆಂಜಿಂಗ್ ಅಂದರೆ ನಮ್ಮ ಗಾಡಿಗಳು ಹಾಳಾಗೋಯ್ತದೆ, ನಾವು EMI ಕಟ್ಕೋಬೇಕು, ನಮ್ಮ ಪರಿಸ್ಥಿತಿ ನೂರಾರು ಇದೆ, ಏನು ಮಾಡೋಣ ಹೇಳಿ. ಇಲ್ಲಿ ಯಾವ ರಸ್ತೆಯನ್ನು ಕೂಡ ಎಲ್ಲ ಇಡೀ ಪೀಣ್ಯ ನೋಡಿದರೆ ಫುಲ್ ಇದೇ ಥರ ಇದೆಯಾ? ಸೇಮ್ ಈ ಥರ ಇದೆ. ಮುಂಚೆ ತುಂಬ ಗುಂಡಿ ಇದು ದುಡ್ದಿದೆ, ಮಣ್ಣು ಹಾಕಿದ್ರೆ ಸ್ವಲ್ಪ ಇದು ಕಮ್ಮಿ ಆಯ್ತು. ಇವಾಗ ನೀರು ಬರ್ತಾರೆ, ಯಾವಾಗ ಇಲ್ಲ ರೋಡಿಗೆ ಕಾಣಿಸಲ್ಲ. ಇಲ್ಲಿ ಈಗ ಈ ಥರ ಇಲ್ಲಿ ಈಗ ಈ ಕಡೆ ಭಾಗಕ್ಕೆ ಯಾವುದಾದ್ರೂ ಅಧಿಕಾರಿಗಳು ಬರೋದು, ನೋಡೋದು, ಇದನ್ನು ಮುಚ್ಚೋ ಅಂತ ಏನಾದರೂ ಕೆಲಸ ಸ್ವಲ್ಪನಾದ್ರೂ ಯಾರು ಬರಲ್ಲ. ಇಲ್ಲಿ ಸುಮಾರು ಸತಿ ಕಂಪ್ಲೇಂಟ್ ಮಾಡಿದ್ದಾರೆ. ಪೀಣ್ಯ ಅಸೋಸಿಯೇಷನ್ಗೆ ಯಾರೋ ಇರೋ ಜವಾಬ್ದಾರಿ ಮಾಡ್ತಾ ಇಲ್ಲ. ಇಲ್ಲಿಗೆ ಪಬ್ಲಿಕ್ ಅವ್ರಿಗೆ ಬರೆಯೋರು ಕಷ್ಟ ಬರ್ತಾರೆ ಇಲ್ಲಿ ನೋಡಿ. ಇಲ್ಲಿಗೆ ನೋಡಿ, ಇದು ಇಲ್ಲಿನ ಸ್ಥಳೀಯರ ಮತ್ತು ಇಲ್ಲಿನ ಡ್ರೈವರ್ಗಳು, ಇದೇ ಭಾಗದಲ್ಲಿ ಓಡಾಡುವಂತಹ ಡ್ರೈವರ್ಗಳ ಮಾತಾಗಿದೆ. ಸರ್, ಇದುವರೆಗೂ ಕೂಡ ಇಲ್ಲಿ ಯಾವುದೇ ರೀತಿಯ ರಸ್ತೆಯನ್ನು ಮುಚ್ಚಲಿಕ್ಕೆ ಯಾವ ಅಧಿಕಾರಿಗಳು ಕೂಡ ಬಂದಿಲ್ಲ. ಪ್ರತಿದಿನ ಇಲ್ಲಿ ಬೀಳ್ತಾರೆ ಜನರು, ಕಾಲು ಕೈ ಮುರ್ಕೊಳ್ತಿದ್ದಾರೆ ಅನ್ನುವಂಥ ಮಾತು ಅವ್ರದ್ದಾಗಿದೆ ಅಂತಲೇ ಹೇಳಬೇಕು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರು ಗುಂಡಿಮಯವಾಗಿರೋದ್ರ ಬಗ್ಗೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ಗಡುವನ್ನು ಕೊಟ್ಟಾಯಿತು, DCM ಕೂಡ ಗಡುವನ್ನು ಕೊಟ್ಟರೂ ಕೂಡ ಗುಂಡಿಗಳಿಗೆ ಮಾತ್ರ ಮುಕ್ತಿ ಸಿಕ್ಕಿಲ್ಲ. ರಾಜಧಾನಿ ಬೆಂಗಳೂರಲ್ಲಿ ಕೊಲ್ಲುವ ಗುಂಡಿಗಳು ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಮತ್ತೆ ಬಯಲಾಗ್ತಾ ಇದೆ. ಗುಂಡಿ ಗಂಡಾಂತರ ಪೀಣ್ಯದ ಒಂದೇ ರಸ್ತೆಯಲ್ಲಿ ನೂರಾರು ಡೆಡ್ಲಿ ಗುಂಡಿಗಳಿದ್ದಾವೆ. TVS ಕ್ರಾಸ್ನಿಂದ ಜಾಲಹಳ್ಳಿ ಕ್ರಾಸ್ವರೆಗೆ ಗುಂಡಿ. ಸರ್ಕಾರಕ್ಕೆ ವಾಹನ ಸವಾರರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ಕೊಲ್ಲುವ ಗುಂಡಿಗಳಿದ್ದಾವೆ. ಇಂಥ ಗುಂಡಿಯಲ್ಲಿ ಸಂಚಾರ ಮಾಡಿದರೆ ಕೈಕಾಲು ಮುರ್ಕೊಂಡು ಮನೇಲಿ ಕೂರಬೇಕಾದ ಗುಂಡಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ಪದೇ ಸರ್ಕಾರ ಹೇಳ್ತಾ ಇದ್ರು ಕೂಡ ಗುಂಡಿ ಮುಚ್ಚೋ ಕೆಲಸ ಮಾತ್ರ ಮಾಡಿಲ್ಲ. ಅಲ್ಲಲ್ಲಿ ಗುಂಡಿ ಮುಚ್ಚಿದ್ದು ಟಾರೆಲ್ಲ ಮತ್ತೆ ಮಳೆಗೆಲ್ಲ ಕಿತ್ತು ಬರ್ತಾ ಇದೆ.
ಸರ್ಕಾರ ಆಗಿರಲಿ ಜಿಬಿಐ ಇಲಾಖೆ ಆಗಿರಲಿ ಬೆಂಗಳೂರಿನಾದ್ಯಂತ ನಾವು ಗುಂಡಿಗಳನ್ನು ಮುಸ್ತಾ ಇದ್ದೀವಿ ಅಂತ ಡೆಡ್ಲೈನ್ ಮೇಲೆ ಡೆಡ್ಲೈನ್ಗಳನ್ನು ಕೊಟ್ಟು ಎಲ್ಲ ಡೆಡ್ಲೈನ್ಗಳು ಮುಗಿದಿದ್ದು ಆಯಿತು. ಗುಂಡಿಗಳನ್ನು ಎಷ್ಟರ ಮಟ್ಟಿಗೆ ಮುಚ್ಚಿದಾರೋ ಇಲ್ವೋ ಅಂತ ರಿಪಬ್ಲಿಕ್ ಕನ್ನಡ ಇವತ್ತು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾನಿವತ್ತು ಪೀಣ್ಯದಲ್ಲಿದ್ದೀನಿ. ನೋಡಿ ಎಷ್ಟರ ಮಟ್ಟಿಗೆ ಚಂದ ಗುಂಡಿ ಮುಚ್ಚಿದ್ದಾರೆ ಅಂದರೆ ಸರ್ಕಾರ, ಎಲ್ಲಿ ನೋಡಿದ್ರು ಅಲ್ಲಿ ಗುಂಡಿ. ಇದು ಇಲ್ಲಿನ ಸದ್ಯದ ಪರಿಸ್ಥಿತಿ ಅಂತಲೇ ಹೇಳ್ಬೋದು. BMTC ಬಸ್ಗಳು ಓಡಾಡ್ತವೆ, ದ್ವಿಚಕ್ರ ವಾಹನಗಳು ಓಡಾಡ್ತವೆ, ಪ್ರತಿದಿನ ಇಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಇಲ್ಲಿ ಒಂದು ಗುಂಡಿಗಳನ್ನು ಕೂಡ ಪೀಣ್ಯದಲ್ಲಿ ಒಂದು ಗುಂಡಿಗಳನ್ನು ಕೂಡ ಯಾರು ಕೂಡ ಅಧಿಕಾರಿಗಳಾಗಿರಲಿ ಈ ಕಡೆ ಭಾಗದಲ್ಲಿ ಬಂದು ಮುಚ್ಚುವಂಥ ಕೆಲಸವನ್ನು ಮಾಡಿಲ್ಲ. ನೋಡ್ತಾ ಇರ್ಬೋದು ಆ ಬಸ್ಸುಗಳು ನೋಡಿ, ಎಲ್ಲಿ ಇಲ್ಲಿ ಸ್ಪೀಡ್ ಹೋಗೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಎಲ್ಲ ಧೂಳುಮಯ. ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ ಬಸ್ಸುಗಳು ಆ ಗುಂಡಿ ಒಳಗಡೆ ಇಳಿದು ಹರಸಾಹಸವನ್ನು ಪಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ನಾನು ನೇರವಾಗಿ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿದ್ದಾರೆ ಸರ್, ಇದೇ ಭಾಗದಲ್ಲಿ ನೀವಿರೋರು, ಇಲ್ಲಿ ಇನ್ನೂವರೆಗೂ ಕೂಡ ಗುಂಡಿ ಮುಚ್ಚಿಲ್ಲ? ಇದುವರೆಗೂ ಮಾಡಿಲ್ಲ ಸರ್. ನಾವು ಇಲ್ಲೇ ಕೆಲಸ ಮಾಡೋದು ಪೀಣ್ಯದಲ್ಲೇ. ಅಪ್ ಟು ಲೆಗ್ಗೆರೆಯಿಂದ ಪೀಣ್ಯ ಪೊಲೀಸ್ ಸ್ಟೇಷನ್ ತನಕ ರೋಡು ತುಂಬ ಹದಗೆಟ್ಟಾಗಿದೆ ಸರ್. ಮಳೆ ಬಂದರೆ ಓಡಾಡೋಕ್ಕಾಗಲ್ಲ. ಒಂದು ಬಸ್ಸುಗಳು ನೋಡಿ ಸಿಕ್ಕಾಪಟ್ಟೆ ಡಸ್ಟು ಸರ್. ಇದರಿಂದ ತುಂಬ ಜನಕ್ಕೆ ಅಲರ್ಜಿ ಆಗಿದೆ, ತುಂಬ ಜನ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾರೆ, ಇಲ್ಲಿ ಕೈಕಾಳನ್ನ ಕಳ್ಕೊಂಡಿದ್ದಾರೆ ಸರ್. ಆದರೆ ರಸ್ತೆ ಇನ್ನೂ ಸರಿಯಾಗಿಲ್ಲ. ಇದು ತುಂಬ ಸಲ ಕಂಪ್ಲೇಂಟ್ ಮಾಡಿದ್ದೀವಿ, ಎಷ್ಟೋ ಮೀಡಿಯಾಗೆಲ್ಲ ಹೇಳಿದ್ದೀವಿ. ನಮ್ಮ ಪೀಣ್ಯ ಅಸೋಸಿಯೇಷನ್ ಅವರು ಕಮ್ಪ್ಲೇಂಟ್ ಮಾಡಿದ್ದಾರೆ. ಸರ್ಕಾರದ ಕಡೆ ಗಮನ ಇನ್ನೂ ಬಂದಿಲ್ಲ ಸರ್. ಬೇಕಾದ್ರೆ ಡ್ರೈವರ್ಗಳಿದ್ದಾರೆ, ಕೇಳಿ ನೋಡಿ, ಅವ್ರು ಗಾಡಿ ಎಲ್ಲ ಓಡಿಸಿದಾರಲ್ಲ, ಅವ್ರಿಗೆ ಏನು ನೋವು. ಇದು ಸ್ಥಳೀಯರ ಮಾತಾದರೆ ಇದೇ ಭಾಗದಲ್ಲಿ ಡ್ರೈವಿಂಗ್ ಮಾಡ್ತಾ ಇರ್ತಾರೆ, ಪ್ರತಿನಿತ್ಯ ಓಡಾಡ್ತಾ ಇರ್ತಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ. ಸರ್ ಏನು ಸರ್ ಸದ್ಯದ ಪರಿಸ್ಥಿತಿ ಇಲ್ಲಿ? ಸದ್ಯದ ಪರಿಸ್ಥಿತಿ ಏನಿದೆ, ಗಾಡಿ ಓಡಿಸೋಕ್ಕೆ ನೋಡಿ ಆಗಲ್ಲ. ನಮಗೆ ಸೊಂಟಗಳು ನೋವು ಬರ್ತದೆ, ಕೈಕಾಲು ನೋವು ಬರ್ತವೆ. ಇರೋ ರೋಡ್ ಪರಿಸ್ಥಿತಿ ನೋಡಿ ಹೆಂಗಿದೆ. ನಿಮ್ಮ ಈ ಥರ ಹಿಂಗಾಗಿದೆ, ಸ್ವಲ್ಪ ಸರಿ ಮಾಡೋಕೆ ಹೇಳಿ ಸರ್ಕಾರಕ್ಕೆ. ಸರ್ಕಾರದವ್ರು ನೋಡಿದರೆ ನಾವು ಆಲ್ಮೋಸ್ಟ್ ಗುಂಡಿಗಳನ್ನ ಮುಚ್ಚಿದ್ದೇವೆ ಅಂತಾರೆ. ಈ ಕಡೆ ಭಾಗದಲ್ಲಿ ನೋಡಿದ್ರೆ ಇಡೀ ರೋಡೇ ತುಂಬ ಗುಂಡಿ. ನೀವೇ ನೋಡ್ತಾ ಇದ್ದೀರಲ್ಲ ರೋಡ್ ಯಾವ ಥರ ವೀಡಿಯೋ ಮಾಡ್ತಿದ್ದೀರಾ, ನೀವೇ ನೋಡ್ತಾ ಇದ್ದೀರಾ ರೋಡ್ ಎಲ್ಲಿಂದ ಎಲ್ಲಿ ಗಂಟ ಪ್ರಾಬ್ಲಮ್ ಆಗಿದೆ, ಎಷ್ಟು ಗಾಡಿಗಳು ಉಲ್ಟಾಡ್ತಿದೆ, ನೀವೇ ನೋಡಿದ್ದೀರಲ್ಲ. ಇಂಥ ರಸ್ತೆಯಲ್ಲಿ ನಿಮಗೆ ಓಡಾಡ್ಸೋಕ್ಕೆ ವೆಹಿಕಲ್ಗಳನ್ನು ಯಾವ ಥರ ಚಾಲೆಂಜಿಂಗ್ ಆಗಿರುತ್ತೆ ಸರ್? ಚಾಲೆಂಜಿಂಗ್ ಅಂದರೆ ನಮ್ಮ ಗಾಡಿಗಳು ಹಾಳಾಗೋಯ್ತದೆ, ನಾವು EMI ಕಟ್ಕೋಬೇಕು, ನಮ್ಮ ಪರಿಸ್ಥಿತಿ ನೂರಾರು ಇದೆ, ಏನು ಮಾಡೋಣ ಹೇಳಿ. ಇಲ್ಲಿ ಯಾವ ರಸ್ತೆಯನ್ನು ಕೂಡ ಎಲ್ಲ ಇಡೀ ಪೀಣ್ಯ ನೋಡಿದರೆ ಫುಲ್ ಇದೇ ಥರ ಇದೆಯಾ? ಸೇಮ್ ಈ ಥರ ಇದೆ. ಮುಂಚೆ ತುಂಬ ಗುಂಡಿ ಇದು ದುಡ್ದಿದೆ, ಮಣ್ಣು ಹಾಕಿದ್ರೆ ಸ್ವಲ್ಪ ಇದು ಕಮ್ಮಿ ಆಯ್ತು. ಇವಾಗ ನೀರು ಬರ್ತಾರೆ, ಯಾವಾಗ ಇಲ್ಲ ರೋಡ್ ಕಾಣಿಸಲ್ಲ ಇಲ್ಲಿ. ಈಗ ಈ ಥರ ಇಲ್ಲಿ ಈಗ ಈ ಕಡೆ ಭಾಗಕ್ಕೆ ಯಾವುದಾದ್ರೂ ಅಧಿಕಾರಿಗಳು ಬರೋದು ನೋಡೋದು ಇದನ್ನು ಮುಚ್ಚೋ ಅಂತ ಏನಾದರೂ ಕೆಲಸ ಸ್ವಲ್ಪನಾದ್ರೂ ಮಾಡಿ? ಯಾರು ಬರಲ್ಲ. ಇಲ್ಲಿ ಸುಮಾರು ಸತಿ ಕಂಪ್ಲೇಂಟ್ ಮಾಡಿದ್ದಾರೆ. ಪೀಣ್ಯ ಅಸೋಸಿಯೇಷನ್ಗೆ ಯಾರೋ ಇರೋ ಜವಾಬ್ದಾರಿ ಮಾಡ್ತಾ ಇಲ್ಲ. ಇಲ್ಲಿಗೆ ಪಬ್ಲಿಕ್ ಅವ್ರಿಗೆ ಬರೆಯೋರು ಕಷ್ಟ ಬರ್ತಾರೆ ಇಲ್ಲಿ ನೋಡಿ. ಇಲ್ಲಿಗೆ ನೋಡಿ, ಇದು ಇಲ್ಲಿನ ಸ್ಥಳೀಯರ ಮತ್ತು ಇಲ್ಲಿನ ಡ್ರೈವರ್ಗಳು, ಇದೇ ಭಾಗದಲ್ಲಿ ಓಡಾಡುವಂತಹ ಡ್ರೈವರ್ಗಳ ಮಾತಾಗಿದೆ. ಸರ್, ಇದುವರೆಗೂ ಕೂಡ ಇಲ್ಲಿ ಯಾವುದೇ ರೀತಿಯ ರಸ್ತೆಯನ್ನು ಮುಚ್ಚಲಿಕ್ಕೆ ಯಾವ ಅಧಿಕಾರಿಗಳು ಕೂಡ ಬಂದಿಲ್ಲ. ಪ್ರತಿದಿನ ಇಲ್ಲಿ ಬೀಳ್ತಾರೆ ಜನರು, ಕಾಲು ಕೈ ಮುರ್ಕೊಳ್ತಿದ್ದಾರೆ ಅನ್ನುವಂಥ ಮಾತು ಅವ್ರದ್ದಾಗಿದೆ ಅಂತಲೇ ಹೇಳಬೇಕು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.